ಆ ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿದ್ದಕ್ಕೆ ಏನು MLA ಸಾಹೇಬರು ಸಮೃದ್ಧಿ ಮಂಜುನಾಥ್ ಅವರು ಭಾಳ ಆಗ್ರಹ ಮಾಡಿದ್ರು, ಏನೋ ಒಂದು ಬಂದ್ ಮಾಡಬೇಕು ಅನ್ನೋದಕ್ಕೆ. ಅದಕ್ಕೆ ಈ ತುರ್ತು ಒಂದು ಮೀಟಿಂಗ್ ಕರೆಸಿದ್ದೀನಿ ನಾನು. DC ಅವರು ಸುಮಾರು ನಾನು DC ಅವರು ಒಂದು 10 ದಿನ ಹಿಂದೆ ಮಾತಾಡಿದಾಗ ಈ ಹಬ್ಬ ಎಲ್ಲ ಆದಮೇಲೆ ಕರೆಯೋಣ ಅಂದಿದ್ರೆ, ಇವಾಗ ಅದಕ್ಕೆ ಇವತ್ತು ಹಬ್ಬ ಆಗಿದ ತಕ್ಷಣ ಇವತ್ತು ಕರೆದು ಇದನ್ನು ಮಾಹಿತಿ ಎಲ್ಲ ನ್ಯಾಷನಲ್ ಹೈವೇ ಜೊತೆ ಮತ್ತು ಕಾಂಟ್ರಾಕ್ಟ್ಸ್ ಹತ್ರ ಮಾಹಿತಿ ತೊಗೊಂಡಿದ್ದೀವಿ. ಏನು ನ್ಯಾಷನಲ್ ಹೈವೇ ಫ್ಲೈಓವರ್ಸ್ ನರಸಾಪುರ ಹತ್ರ ಮತ್ತು ಒಡಗೂರು ಮತ್ತು ತಂಬಳ್ಳಿ, ನರಸಿಂಹತೀರ್ಥ, ಒಡ್ಡಳ್ಳಿ ಮತ್ತು ನಂಗ್ಲಿ ಹತ್ರ ಏನು ಒಂದು ವರ್ಕ್ಸ್ ಭಾಳ ಸ್ಲೋ ಪೇಸಲ್ಲಿ ನಡೀತಾ ಇತ್ತು. ಅದ್ರ ಬಗ್ಗೆ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾಕೆಂದರೆ ಒಡ್ಡಳ್ಳಿ ಮತ್ತು ನರಸಿಂಹತೀರ್ಥ ಹತ್ರ ಭಾಳ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. MLA ಅವರು ಬಹಳ ಬೇಸರ ಮಾಡ್ಕೊಂಡಿದ್ರು ಮತ್ತು ಅಲ್ಲಿ ಬಂದ್ ಮಾಡಬೇಕು ಅಂತ ಏನು ಒಂದು ಡಿಸಿಷನ್ ತೊಗೊಂಡ್ರು ನ್ಯಾಷನಲ್ ಹೈವೇನ. ಅದನ್ನು ಬೇಡ ಅಂದಿದ್ದಕ್ಕೆ ಇವತ್ತು ನಾನು ಎಲ್ಲರನ್ನೂ ಕರೆದು ಏನು ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಅವರು. ಯಾವ ಡೇಟಲ್ಲಿ ಏನು ಕೆಲಸ ಮಾಡ್ತೀವಿ, ಯಾವಾಗ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಟ್ರಾಫಿಕ್ನ ಹೈವೇ ಮೇಲೆ ಬಿಡ್ತೀವಿ ಅಂತ ಒಂದು ಡೇಟ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವತ್ತು ಏನು ಬೆಳ್ಳೂರು ಮತ್ತು ನರಸಾಪುರ ಫ್ಲೈಓವರ್ಸು ನವಂಬರ್ 30ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಟ್ರಾಫಿಕ್ ಹೋಗುತ್ತೆ ಅಂತ ಒಂದು ಇದು ಕೊಟ್ಟಿದ್ದಾರೆ, ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಮತ್ತು ನರಸಾಪುರ ವಿಲೇಜ್ ಇನ್ನು ಮುಂದೆ ಬಂದು ಇದೆ, ಅದರಲ್ಲಿ ಡಿಸೆಂಬರ್ 15ನೇ ತಾರೀಕು ಅದನ್ನು ರೆಡಿ ಮಾಡಿಕೊಡ್ತೀವಿ ಅಂದಿದ್ದಾರೆ. ಒಡಗೂರು ಮತ್ತು ತಂಬಳ್ಳಿ ಫ್ಲೈಓವರ್ಸ್ನ ಅದು ಜನವರಿ 31ನೇ ತಾರೀಕು ಅಷ್ಟೊತ್ತಿಗೆ ರೆಡಿ ಮಾಡಿಕೊಡ್ತೀವಿ ಅಂದಿದ್ದಾರೆ. ಇಲ್ಲಿ ಮಳೆ ಬೀಳ್ತಾ ಇದ್ದದಕ್ಕೆ ಎಲ್ಲ ಕೆರೆಗಳಲ್ಲಿ ನೀರು ಇರೋದಕ್ಕೆ ಮಣ್ಣು ಪ್ರಾಬ್ಲಮ್ ಇರೋದಕ್ಕೆ ಇದು ಸ್ವಲ್ಪ ಇಶ್ಯೂ ಆಗಿತ್ತು. ಇವಾಗ ರಾಮಸಂದ್ರ ಆ ಊರಲ್ಲಿ ಕೆರೆಯಲ್ಲಿ ನೀರಿಲ್ಲ ಅಂತ ಹೇಳಿದ್ದಕ್ಕೆ ಇವಾಗ ಅದಕ್ಕೆ DC ಸಾಹೇಬರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು ಫೆಬ್ರವರಿ 31ನೇ ತಾರೀಕಿಗೆ, ಅಂದರೆ ಫೆಬ್ರವರಿ ಎಂಡ್ 28, 29 ಏನು ಬರುತ್ತೋ ಆ ತಿಂಗಳಲ್ಲಿ ಅದು ರೆಡಿ ಮಾಡಿಕೊಡ್ತೀವಿ ಅಂದಿದ್ದಾರೆ. ಮತ್ತು ಒಡ್ಡಳ್ಳಿ ಮತ್ತು ನರಸಿಂಹತೀರ್ಥ ಇದನ್ನು ನಂಗ್ಲಿ ಈ ಮೂರೂ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಮೋಟ್ರಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲೆಲ್ಲಿ ವರ್ಕ್ಸ್ ನಡೀತಾ ಇದೆಯೋ ಅಲ್ಲಿ ಲೈಟಿಂಗ್ ಇಲ್ಲ ಅಂತ ಏನು ಮುಳಬಾಗಿಲು MLA ಸಮೃದ್ಧಿ ಮಂಜುನಾಥ್ ಅವರು ಹೇಳಿದಾರೋ ಅದನ್ನು 2-3 ದಿನದಲ್ಲೇ ಕರೆಂಟ್ ತೊಗೊಳ್ಳೋದು ಮತ್ತು KEB ಕನೆಕ್ಷನ್ಸ್ ತೊಗೊಳ್ಳೋದು ಲೇಟ್ ಆಗುತ್ತೆ ಅಂದಿದ್ದಕ್ಕೆ ಸೋಲಾರ್ ಲೈಟ್ ಹಾಕಿಸಿ ಸುಮಾರು ಎಲ್ಲ ಫ್ಲೈಓವರ್ಸ್ ಹತ್ರ ಎಷ್ಟಾಗುತ್ತೋ ಅಷ್ಟು ಸೋಲಾರ್ ಲೈಟಿಂಗ್ಸ್ ಹಾಕಿ ಅಂತ ಹೇಳಿದ್ದೀವಿ. ಅದನ್ನು ಒಪ್ಕೊಂಡಿದ್ದಾರೆ. ಮತ್ತು CC ಕ್ಯಾಮ್ರಾ ಏನು ನಮ್ಮ SP ಸಾಹೇಬ್ರು ಹೇಳಿದ್ರು 8 ಲೊಕೇಶನಲ್ಲಿ CC ಕ್ಯಾಮ್ರಾ ಬೇಕು ಅಂದಿದ್ದಾರೆ. ಯಾಕಂದರೆ ನನಗೆ ತಿಳಿಮಟ್ಟಿಗೆ ಹೋಂಡಾ ಮತ್ತು ವಿಸ್ಟ್ರಾನಲ್ಲಿ ಏನು ಬಸ್ಸುಗಳು ಓಡಾಡ್ತಾ ಇದೆ, ಯಾವ್ಯಾವ ಜಂಕ್ಷನಲ್ಲಿ ಅಲ್ಲಿ ಏನಕ್ಕೆ ಬೇಕು ಅಂದಿದ್ದಕ್ಕೆ ಆ ಒಂದು ಮಾಹಿತಿ ಏನು ಕೊಟ್ಟಿದಾಗ 8 ಕಡೆ CC ಕ್ಯಾಮ್ರಾನು ಹಾಕ್ತೀವಿ. ಅದನ್ನು ಹಾಕಿ ಪೊಲೀಸ್ ಅವ್ರಿಗೇ ಜವಾಬ್ದಾರಿ ಕೊಡ್ತೀವಿ ಅದನ್ನು ಫಾಲೋ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಇಷ್ಟು ವಿಚಾರ ಇವತ್ತು ಇಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಏನು PD ಅವರು ಮತ್ತು ರೀಜ್ನಲ್ ಆಫೀಸರ್ ಅವರು ಮತ್ತು ಎಲ್ಲ ಕಾಂಟ್ರಾಕ್ಟ್ಸ್ನ ಕರೆಸಿ ಇವತ್ತು SP ಸಾಹೇಬರು ಮತ್ತು DC ಸಾಹೇಬರು ಮತ್ತು ಎಲ್ಲ MLAಗಳು ಇದು ಜವಾಬ್ದಾರಿ ತೊಗೊಂಡು ಅವರು ಈ ಡಿಸಿಷನ್ಸ್ ಕೊಟ್ಟಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಒಂದು ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಈ ಎಲ್ಲ 6 ಫ್ಲೈಓವರ್ ಎಲ್ಲೆಲ್ಲಿದೆಯೋ ಅಂತ ನಂಗ್ಲಿ, ಒಡ್ಡಳ್ಳಿ, ನರಸಿಂಹತೀರ್ಥ, ತಂಬಳ್ಳಿ, ಒಡಗೂರು, ನರಸಾಪುರ 3 ಫ್ಲೈಓವರ್ಸ್ ಇವೆಲ್ಲ ರೆಡಿಯಾಗಿರುತ್ತೆ ಅಂತ ಒಂದು ವಿಶ್ವಾಸ ಇದೆ.